ದಿನಾಂಕ 19/6/2026 ಈ ಪೈಪ್ ಅಂಗಡಿ ಅಂತ ಒಂದಿದೆ ಬಂಜಾರ ಕ್ರಾಸ್ ಹತ್ರ ವಿಜಾಪುರದಲ್ಲಿ. ಅಲ್ಲಿ ಒಬ್ರು ವಿಲಾಸ್ ಮತ್ತು ಅವ್ರಿಗೆ ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಒಬ್ಬರು ವಿಶ್ವನಾಥ್ ಅಂತಕ್ಕಂಥವ್ರಲ್ಲಿ ಇಬ್ರು ಇದ್ದಾಗ ಅವರು ಒಂದು ಎಗ್ ರೈಸ್ ಅಂಗಡಿ ಮುಂದೆ ನಿಂತ್ಕೊಂಡಾಗ ಅವರಲ್ಲಿ ಯಾವ ಕಾರಣಕ್ಕೂ ಗೊತ್ತಾಗಿಲ್ಲ, ಇನ್ನೂ ತನಿಖೆ ನಡೀತಾ ಇದೆ. ಈ ವಿಶ್ವನಾಥನ್ ಅವರು ವಿಲಾಸ್ ಅವರ ತಲೆಗೆ ಒಂದು ಸಲಿಕೆಯಿಂದ ಹೊಡೆದಾಗ ಅವರು ವಿಲಾಸ್ ಅನ್ನತಕ್ಕಂಥವ್ರು ಸ್ಥಳದಲ್ಲಿನೇ ಮೃತಪಟ್ಟು ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಾದ್ರೂ ಕೂಡ ಆ ದಾರಿಯಲ್ಲಿನೇ ಅವರು ಮೃತಪಟ್ಟಿರ್ತಕ್ಕಂಥ ವಿಷಯ ನಮಗೆ ಗಮನಕ್ಕೆ ಬಂದು ಇವತ್ತು ನಾವಿಲ್ಲಿ ಅವರ ಮನೆ ಹತ್ರ ಬಂದು ಅವರ ತಾಯಿಯವರಿಗೆ, ಅವರ ತಮ್ಮಂದರಿಗೆ ಮತ್ತು ಅವರ ಪತ್ನಿಯವರಿಗೆ, ಅವರ ಸಿಸ್ಟರ್ ಅವರಿಗೆ ಎಲ್ಲರಿಗೂ ಮಾತಾಡಿಸಿದ್ವಿ. ಮತ್ತು ಅವರ ಹಿರಿಯರೆಲ್ಲ ಬಂದಿದ್ದಾರೆ, ಈ ಗ್ರಾಮದ ಹಿರಿಯರು, ನಾವು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಎಲ್ಲರೂ ಬಂದು ಅವ್ರಿಗೆ ಎಲ್ಲವನ್ನು ಕೇಳ್ಕೊಂಡು ಏನೇನು ವಿಷಯಗಳಿದೆ ಅಂತಕ್ಕಂಥ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಯಾವ ರೀತಿಯಿಂದ ನಮ್ಮ ಸರ್ಕಾರದಿಂದ ಸಹಾಯ ಮಾಡ್ಲಿಕ್ಕಾಗ್ತದೆ, ನಮ್ಮ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಸಹಾಯ ಏನ್ ಮಾಡ್ಲಿಕ್ಕಾಗ್ತದೆ ಅಂತಕ್ಕಂಥ ಯೋಚನೆಗಳನ್ನ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದೇವೆ. ನಾವು ಶೀಘ್ರದಲ್ಲಿ ಆರೋಪಿಯನ್ನ ಬಂಧನೆ ಮಾಡಿ ಅವ್ರಿಗೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಸಿಗಬೇಕು ಎಲ್ಲ ಸವಲತ್ತುಗಳು ಸಿಗೋ ತರ ವ್ಯವಸ್ಥೆಯನ್ನ ಮಾಡ್ತೀವಿ. ನಮಸ್ಕಾರ. ಈಗಾಗಲೇ ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ವರಿಷ್ಠ ಅಧಿಕಾರಿಗಳು ಜೋಶಿ ಸರ್ ಅವರ ಮತ್ತು ನಮ್ಮ ಎಲ್ಲ ಡಿವೈಎಸ್ಪಿ ಸಂದೀಪ್ ಸರ್ ಅವರು ಮತ್ತೆ ನಾಗರಾಜ್ ಸರ್ ಅವರು, ನಮ್ಮ ಸೀತಾರಾಮ್ ಲಮಾನಿ ಸರ್ ಅವರು, ಎಲ್ಲ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಇಂಡಿ ಅವರು ಎಲ್ಲರ ಜೊತೆಗೆ ಈ ನೊಂದ ಮತ್ತು ದೌರ್ಜನ್ಯದಲ್ಲಿ ಮೃತಪಟ್ಟಿರ್ತಕ್ಕಂತಹ ವಿಲಾಸ್ ನಡುವಿನ ಮನೆಯವರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಇವತ್ತು ನಾವೆಲ್ಲರೂ ಆಗಮಿಸಿದ್ದೇವೆ. ಇದೊಂದು ದುರದೃಷ್ಟಕರ ಮತ್ತೊಂದು ದುರಂತದ ಒಂದು ಸುದ್ದಿ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಮತ್ತು ಅರೆಸ್ಟ್ ಮಾಡುವುದಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಇವತ್ತು ಸದರಿ ಕುಟುಂಬಕ್ಕೆ ಒಂದು 2-3 ತಿಂಗಳಿಗೆ ಆಗುವಷ್ಟು ಅವರಿಗೆ ದಿನಸಿ ವಸ್ತುಗಳನ್ನ ಈಗ ತಮ್ಮೆಲ್ಲರ ಮುಂದೆ ಕೊಡ್ತಾ ಇದ್ದೇವೆ. ಅದಾದ ನಂತರ ನೊಂದ ಕುಟುಂಬದವರ ಒಂದು ವಿಶ್ವಾಸಕ್ಕೆ ತಗೊಂಡು ಅವರು ನಿಜವಾಗಿಯೂ ನ್ಯಾಯ ಪ್ರಕಾರ ವಿಲಾಸ್ ನಡುವಿನ ಮನೆಯವರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಲಕ್ಷ್ಮಿ ನಡುವಿನ ಮನೆಯವರಿಗೆ ನಾವು ಪ್ರಥಮ ಕಂತಾಗಿ 4,12,500 ರೂಪಾಯಿಗಳ ಚೆಕ್ ಅನ್ನ ಅವರಿಗೆ ವಿತರಣೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಅನ್ವಯ ಚೆಕ್ ರೆಡಿ ಮಾಡಿಕೊಂಡು ಅವರ ತಾಯಿಯವರಿಗೆ ಮತ್ತು ಅವರ ಮಡದಿಯವರಿಗೆ ಇಬ್ಬರಿಗೂ ಸೇರಿ ಅದನ್ನು ಚೆಕ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದಾದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಮತ್ತೆ ಬಾಕಿ ಉಳಿದಂತ ಪರಿಹಾರಧನ 4,12,500 ರೂಪಾಯಿ, ಅಂದ್ರೆ ಒಟ್ಟು 8,25,000 ರೂಪಾಯಿ ಪರಿಹಾರಧನವನ್ನ ನೊಂದ ಕುಟುಂಬಕ್ಕೆ ನಾವು ಖಂಡಿತ ಶೀಘ್ರದಲ್ಲಿನೇ ಕೊಡ್ತೀವಿ. ಇದಾದ ನಂತರ ಅದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅವರು ಕುಟುಂಬದ ಒಪ್ಪಿಗೆಯನ್ನು ತಗೊಂಡು ಒಬ್ಬರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಸದ್ಯದಲ್ಲಿ ಅವ್ರಿಗೆ ಒಂದು ಪೆನ್ಷನ್ ಕನಿಷ್ಠ 5,000 ಹಿಡ್ಕೊಂಡು 7,000-8,000 ತನಕ ಪೆನ್ಷನ್ ಇರ್ತದೆ. ಪ್ರತಿ ತಿಂಗಳು ಅವ್ರ ಕುಟುಂಬಕ್ಕೆ ಕೊಡ್ತಕ್ಕಂಥ ಒಂದು ಯೋಜನೆ ಪಿಂಚಣಿ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಾದ್ಮೇಲೆ ಅವರಿಗೆ ಅವರ ಕುಟುಂಬದ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡುವಂತ ಒಂದು ನಮ್ಮಲ್ಲಿ ಅದು ನಿಯಮ ಇದೆ. ಆ ಉದ್ದೇಶದಿಂದ ಕೂಡ ಸರ್ಕಾರಿ ಜಾಬ್ ಅನ್ನು ಕೂಡ ಅವರ ಮನೆಯಲ್ಲಿ ಅವ್ರು ಯಾರು ಹೇಳ್ತಾರೆ ಅವರಿಗೆ ಅವರೆಲ್ಲರೂ ವಿಶ್ವಾಸ ತಗೊಂಡು ಅದೊಂದು ಮಾಡ್ತೀವಿ. ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಯಾವ್ದಾದ್ರು ನೇರ ಸಾಲ ಆಗಲಿ, ಉದ್ಯಮಶೀಲತೆ ಆಗಲಿ, ಭೂ ಒಡೆತನ, ಗಂಗಾ ಕಲ್ಯಾಣ, ಸಾಕಷ್ಟು ಯೋಜನೆಗಳಿದಾವೆ. ಅವುಗಳನ್ನು ಕೂಡ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ನೊಂದ ಕುಟುಂಬಕ್ಕೆ ಯಾವುದೇ ಇಲಾಖೆಯಿಂದ ಏನೇ ಅವರಿಗೆ ಸೌಲಭ್ಯಗಳು ಸರ್ಕಾರದಿಂದ ಸಿಗುವ ಸೌಲಭ್ಯಗಳಲ್ಲಿ ಇವರಿಗೆ ಪ್ರಥಮ ಆದ್ಯತೆ ಕೊಡ್ರಿ ಅಂತೇಳಿ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಪತ್ರವನ್ನು ಕೂಡ ಎಲ್ಲ ಇಲಾಖೆಗಳಿಗೆ ಬರಿತೀವಿ. ಸೊ ಇದಿಷ್ಟು ನಾವು ಅವರ ಇಡೀ ಕುಟುಂಬವನ್ನ ಸಮಾಜ ಕಲ್ಯಾಣ ವತಿಯಿಂದ, ಸರ್ಕಾರದ ವತಿಯಿಂದ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನೊಂದ ಕುಟುಂಬದವರು ದಯಮಾಡಿ ತಾವೆಲ್ಲರೂ ಧೈರ್ಯದಿಂದ ಆಗಿರ್ತಕ್ಕಂಥ ಘಟನೆಯನ್ನ ಮತ್ತೆ ವಾಪಸ್ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಈ ಘಟನೆ ಸಂದರ್ಭದಲ್ಲಿ ಅವರ ಕುಟುಂಬದವರೆಲ್ಲರೂ ಧೈರ್ಯದಿಂದ, ಸಮಾಧಾನದಿಂದ, ಸಾಂತ್ವನದಿಂದ ಎದುರಿಸ್ರಿ. ಇಡೀ ನಮ್ಮ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಎಲ್ಲರೂ ತಮ್ಮ ಜೊತೆಗೆ ನಾವು 100% ನಿಮಗೆ ಬೆಂಬಲವಾಗಿ, ಪ್ರೋತ್ಸಾಹವಾಗಿ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಹೇಶ್ ಪೋತದಾರ್, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ವಿಜಯಪುರ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರ. ಇವತ್ತು ಭಾಳಷ್ಟು ಮನಸ್ಸಿಗೆ ನೋವಾಗುತ್ತದೆ. ಯಾಕೆ ನೋವಾಗ್ತದಪ್ಪ ಅಂದ್ರೆ ಪದೇ ಪದೇ ವಿಜಯಪುರ ನಗರದಲ್ಲಿ
ಮರ್ಡರ್ ಜಾಸ್ತಿ ಆಗ್ತಾ ಇದ್ದಾವ. ಆದ ಕಾರಣ ಈಗಾಗಲೇ ಲಕ್ಷ್ಮೀನಾರಾಯಣ ನಿಂಬರ್ಗಿ ಸರ್ ಅವ್ರಿಗೆ ನಾನು ಫೋನ್ ಮುಖಾಂತರ ತಿಳಿಸಿದ್ದೀನಿ ಮತ್ತು ನಮ್ಮ ಸಂಘಟನೆ ವತಿಯಿಂದ ಲೆಟರ್ ಪ್ಯಾಡ್ನ ಬರೆದು ಕೊಟ್ಟಿದ್ದೀವಿ. ಅದೇ ರೀತಿ ಬಿಜಾಪುರ ನಗರದಲ್ಲಿ ಈ ಥರ ಆಗಬಾರ್ದು ಘಟನೆ ತಂದು ನಾನು ಹೇಳಕ್ಕೆ ಬಯಸ್ತೀನಿ. ಈಗಾಗಲೇ ಏನು ನಮ್ಮ ಹುಡುಗ ತಿಳ್ಕೊಂಡಲ್ಲ ಅದರ ಬಗ್ಗೆ ಭಾಳಷ್ಟು ಈ ಖಾಜಾಮೀನ್ ದರ್ಗಾ ಜನರಿಗೆ ಮತ್ತು ಎಲ್ಲ ಅಣ್ಣ ತಮ್ಮಂದ್ರಿಗೆ ತಾಯಿ ಅಕ್ಕ ತಂಗಿರಿಗೆ ಭಾಳ ನೋವಾಗ್ಯದ. ನೋವಿನ ಸಂಗತಿ ಅದ. ಸಂಬಂಧಪಟ್ಟಂಥ ಬೆಳಗಾವಿಯಿಂದ ನಮ್ಮ SP ಸಾಹೇಬರು ಬಂದಿದ್ದಾರೆ ಮತ್ತು ನಮ್ಮ ಮಹೇಶ್ ಪೂಜಾರ್ ಸರ್ ಬಂದಿದ್ದಾರೆ ಮತ್ತು ನಮ್ಮ ಆದೇಶ್ ಸರ್ PSI ಸಾಹೇಬರು ಬಂದಿದ್ದಾರೆ, ನಮ್ಮ DSC ಸಾಹೇಬರು ಬಂದಿದ್ದಾರೆ, ಕೆಲವೊಂದು ಅಧಿಕಾರಿಗಳು ಬಂದಾರ. ಯಾಕೆ ಬಂದಾರಪ್ಪ ಅಂತಂದ್ರೆ ನಮಗೆಲ್ಲ ಸಾಂತ್ವನ ಹೇಳಿ ಬರುವಂಥ ದಿನಮಾನದಲ್ಲಿ ನಿಮಗೆ ಏನು ಮುಟ್ಟಬೇಕು ಅದನ್ನು ಪರಿಗಣಿಸ್ತೀವಿ ಅಂತಂದು ಹೇಳಕ್ಕೆ ಬಂದಾರ. ಎಲ್ಲರಿಗೂ ಅವ್ರು ಏನು ಹೇಳ್ತಾರ ಮಾತು ಕೇಳಂತಂದು ಎರಡು ಮಾತು ಮುಗಿಸ್ತೀನಿ. ಪರಶುರಾಮ್ ಚಲವಾದಿ ಭೀಮ ಸರ್ಕಾರ ಸಂಘಟನೆ ಸಂಸ್ಥಾಪಕರು ವಿಜಯಪುರ. ಒಂದೂವರೆ ಗಂಟೆ ಅಂತ ನನಗೆ ಕಾಲ್ ಮಾಡಿ. ಒಂದೂವರೆ ಗಂಟೆ ಮ್ಯಾಕ್ಸಿಮಮ್ 25 ನಿಮಿಷ ಅಷ್ಟೇ ರೂಲ್ ಇರೋದು. 25 ನಿಮಿಷ ಆಮ್ಯಾಗ ಕುಡ್ದವ್ರಿಗೆ ಏನೋ ಮಾಡಲ್ಲ ಸರ್. ಬಂದ ಅವ್ರಿಗೆ ಹೇಳೋದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡಿ ನಾಳೆ ನೀವು ಇನ್ನೊಬ್ರು ಯಾರೋ ನಮ್ ತಮ್ಮನೇ ಇಬ್ರು ನಾವು ಅನ್ಕೊಂಡ್ರೆ ಸರ್ ಅವ ಸಣ್ಣವ್ರಿ ಮುಸ್ಲಿಂ ಒಬ್ರು ನಾವು ಅಲ್ಲಿ ಅಂಗಡಿ ಪರಿಚಯ ಅಂಗಡಿ ಹುಡುಗರು ಬಾಳ ಪರಿಚಯ ಸರ್ ಅವ್ರು ಎಲ್ಲ ಇರೋದು. ಹುಡುಗರೇ ಬಂದಿರ್ತಾರೆ ಹುಡುಗರು ಎಲ್ಲ ಬಾಳ ವಿಲಾಸ್ ಒಬ್ಬರು ಉತ್ತಮ್ ಎರಡು ಇಬ್ರು ಇನ್ನೊಬ್ರು ಏನ್ ಮಾಡ್ತೀವಿ ಡಿಗ್ರಿ ಆಗಿದೆ. ನಿಮ್ದು ನರ್ಸಿಂಗ್ ಕಂಪ್ಲೀಟ್ ಆಗಿದೆ ಸರ್. ಡಿಗ್ರಿ ನರ್ಸಿಂಗ್ ಕಂಪ್ಲೀಟ್ ಆಗಿ ಆರೋಗ್ಯಧಾಮ ಹಾಸ್ಪಿಟಲ್ ವರ್ಕ್ ಮಾಡ್ತೇನೆ. ಹಾಂ ಸರ್. ಇನ್ನೊಬ್ರು ತಂಗಿ ಅವ್ರದ್ದು MSW ಕಂಪ್ಲೀಟ್ ಆಗಿದೆ ಸರ್. ಅವ್ರದ್ದು MSW ಮಾಡಿದ್ವಿ. ಹಾಂ ಸರ್. ಶ್ರೀಲಕ್ಷ್ಮಿ ನಿಮ್ಮ ಎಜುಕೇಶನ್ ಸೆಕೆಂಡ್ PU ಕಂಪ್ಲೀಟ್ ಆಗಿದೆ. ಡಿಗ್ರಿ ಆಫ್ ಮಾಡಿದೆ ಮತ್ತೆ ಹೋಗ್ಲಿಲ್ಲ. BA ಮಾಡಿದ್ವಿ. ಸೆಕೆಂಡ್ PU ಆದ್ಮೇಲೆ ಡಿಗ್ರಿ ಆಫ್ ಮಾಡಿದೀನಿ. ಅವ್ರ ತಮ್ಮ ಅವ್ನು 10th ಕಂಪ್ಲೀಟ್ ಆಗಿದೆ ಸರ್. ಆಟೋ ಉತ್ತಮ ಸರ್. ಹಾ ಸರ್ ಅವನೇ ಉತ್ತಮ ಸರ್. ಅವ್ನು ಫಸ್ಟ್ ಉತ್ತಮ
बोलो नहीं बोलो बोलो सब चीज लगा रखो ना रिकॉर्डिंग मार रहे हैं हाँ सर हेलो